ಇನ್ನು ಮಂಗಳೂರಿನ ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು. ಈ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಟಿವಿ9 ನಲ್ಲಿ ದರೋಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪೊಲೀಸರಿಗೆ ಯಾಮಾರಿಸೋದಕ್ಕೆ ಖತರ್ನಾಕ್ ಐಡಿಯಾ ಮಾಡಿದ್ರು ದರೋಡೆಕೋರರು. ಕದ್ದ ಚಿನ್ನ ಹಾಗೆ ಹಣವನ್ನ ಸಾಗಿಸಿದ್ದು ಫಿಯೇಟ್ ಕಾರ್ನಲ್ಲಿ ಅಲ್ಲ, ಶೆವರ್ಲೆಟ್ ಕಾರ್ನಲ್ಲಿ ಹಣ ಹಾಗೆ ಚಿನ್ನವನ್ನ ಸಾಗಿಸಿರುವಂತ ಮಾಹಿತಿ ಇದೆ. ಮಂಗಳೂರು ಕಡೆ ಶೆವರ್ಲೆಟ್ ಕಾರ್ನಲ್ಲಿ ಮೂವರು ಎಂಟ್ರಿ ಕೊಡ್ತಾರೆ. ಕೋಟೆಕಾರು ಬ್ಯಾಂಕ್ನಲ್ಲಿ ಹಣ ಚಿನ್ನಾಭರಣವನ್ನ ದರೋಡೆ ಮಾಡಿ ದರೋಡೆಯ ನಂತರದಲ್ಲಿ ಆರೋಪಿಗಳು ಈ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಒಂದ್ ಕಡೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಬಿಸಿ ಇದ್ದಾರೆ, ಅಧಿಕಾರಿಗಳು ಬಿಸಿ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವತ್ತಿನ ದಿನ ಸಿಎಂ ಸಿದ್ದರಾಮಯ್ಯನವರು ಮಂಗಳೂರು ಭೇಟಿಯಲ್ಲಿದ್ರು, ಕಾರ್ಯಕ್ರಮದಲ್ಲಿದ್ರು, ಅದನ್ನ ಗಮನಿಸಿದ್ದಾರೆ. ಆಮೇಲೆ ಬಂದಿರೋದು ಈ ಫಿಯೇಟ್ ಕಾರ್ನಲ್ಲಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಅದನ್ನ ಬ್ಯಾಂಕ್ನ ಪಕ್ಕದ ರೋಡ್ನಲ್ಲಿ ನಿಲ್ಲಿಸಿರ್ತಾರೆ. ಆಮೇಲೆ ಹಣವನ್ನ ಸಾಗಿಸಿರೋದು ಇನ್ನೊಂದು ಕಾರ್ನಲ್ಲಿ, ಶೆವರ್ಲೆಟ್ ಕಾರ್ನಲ್ಲಿ ಹಣ ಹಾಗೆ ಚಿನ್ನವನ್ನ ಸಾಗಿಸಿದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇದೆ. ಮಂಗಳೂರು ಕಡೆ ಶೆವರ್ಲೆಟ್ ಕಾರ್ನಲ್ಲಿ 3 ಜನ ಎಂಟ್ರಿ ಕೊಡ್ತಾರೆ ನೋಡಿ. ಆಮೇಲೆ ಮಂಗಳೂರಿನಲ್ಲಿ ಮೊಬೈಲ್ ಅನ್ನ ಎಸೆದು ಪರಾರಿಯಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬಂಟ್ವಾಳ ಮೂಲಕ ಆರೋಪಿಗಳು ಪರಾರಿಯಾಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬೇಸಿರೋ ಟೋಲ್ ಪಕ್ಕದ ರಸ್ತೆಯಲ್ಲಿ ಕ್ರಿಮಿಗಳು ಸಂಚರಿಸಿದ್ದಾರೆ. ಸಿಸಿಟಿವಿಯನ್ನ ತಪ್ಪಿಸೋದಕ್ಕೆ ಟೋಲ್ ಪಕ್ಕದ ರಸ್ತೆ ಮೂಲಕವಾಗಿ ಪ್ರಯಾಣಿಸಿದ್ದಾರೆ. ಬಳಿಕ ವಿಟ್ಲ ಮೂಲಕ ಕೇರಳ ಗಡಿಯನ್ನ ತಲುಪಿದ್ದಾರೆ ದರೋಡೆಕೋರರು. ಕೇರಳದ ಗ್ರಾಮೀಣ ಪ್ರದೇಶ ತಲುಪಿ ಅಲ್ಲಿಂದ ಕ್ರಿಮಿಗಳು ಜೂಟಾಗಿದ್ದಾರೆ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ 2 ಕಾರ್ನಲ್ಲಿ ಬಂದಿರ್ತಾರೆ. 2 ದಿಕ್ಕಿನಲ್ಲಿ ಆ ಕಾರ್ಗಳು ಸಾಗುತ್ತೆ. ಆ ನಂತರ ಇವರೆಲ್ಲರೂ ಕೂಡ ಕೇರಳದಲ್ಲಿ ಒಟ್ಟಾಗಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ತುಂಬಾ ನೀಟಾಗಿ ಪ್ಲಾನ್ ಮಾಡಿಕೊಂಡು, ಅದಕ್ಕೆ ಬೇಕಿರುವಂತ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿಕೊಂಡು 2 ಕಾರ್ಗಳನ್ನ ಬಳಸಿದ್ದಾರೆ. 2 ಕೂಡ ಫಿಯೇಟ್ ಅನ್ನೋದಾಗಿ ಹೇಳಲಾಗ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಒಂದು ಫಿಯೇಟ್, ಇನ್ನೊಂದು ಶೆವರ್ಲೆಟ್ ಅನ್ನೋದು ಗೊತ್ತಾಗ್ತಾ ಇದೆ.